ನನ್ನ ಜನ ನನ್ನ ಪರವಾಗಿ ಒಲವು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗೆ ಸಂತೋಷ್ ಲಾಡ್ ಅವ್ರ ಮಾರ್ಗದರ್ಶನದಲ್ಲಿ ನನಗೆ ಆಡಳಿತ ಏನು ಅಂತ ಕಷ್ಟ ಅನ್ನಿಸ್ತಿಲ್ಲ. ವೈಯಕ್ತಿಕವಾಗಿ ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಶಾಲೆನಾದರೂ ನಾನು ಭೇಟಿ ಕೊಟ್ಟು ಅಲ್ಲಿನ ಶೈಕ್ಷಣಿಕ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದೀನಿ. ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಬರ್ತಾ ಇಲ್ಲ ಅನ್ನೋದು ನನಗೆ ಅದೊಂದು ದೊಡ್ಡ ಕೊರಗಾಗಿತ್ತು. ನಮಸ್ಕಾರ, ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇವತ್ತು ಹೆಣ್ಣು ಅಬಲೆ ಅಲ್ಲ ಸಬಲೆ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೆಣ್ಣು ಸಮವಾಗಿ ನಿಲ್ಲಬಲ್ಲ ಅಂತಕ್ಕಂಥ ಒಂದು ಸೂಕ್ತ ಉದಾಹರಣೆಯೊಂದಿಗೆ ಇವತ್ತು ನಾವು ನಿಮ್ಮೊಂದಿಗೆ ವಿಶೇಷ ಸಂದರ್ಶನದಲ್ಲಿ ನಾವು ಭಾಗಿಯಾಗಿದ್ದೇವೆ. ಸಂಡೂರಿನ ಸಮಸ್ತ ಜನತೆಯ ಪ್ರೀತಿಯ ವಿಶ್ವಾಸವನ್ನು ಗಳಿಸತಕ್ಕಂಥ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಜೊತೆಗೆ ನಾವು ಇವತ್ತು ವಿಶೇಷ ಸಂದರ್ಶನದೊಂದಿಗೆ ನಾವು ಇವತ್ತು ಭಾಗಿಯಾಗಿದ್ದೇವೆ. ಬನ್ನಿ ಇವತ್ತು ಅವರ ಒಂದು ರಾಜಕೀಯ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಬರೋಣ. ಓಟು ಮೇಡಮ್. ನಮಸ್ಕಾರ ಮೇಡಮ್, ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್, ನಿಮಗೆ ಫಸ್ಟಿಗೆ ಹೇಳ್ಬೇಕಾದ್ರೆ ತಾವು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಿರತಕ್ಕಂಥದ್ದು ಇಡೀ ಕ್ಷೇತ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ರಾಜಕೀಯವಾಗಿ ಪ್ರವೇಶ ಹೇಗೆ ತಾವು ಸ್ವಾಗತವನ್ನು ಬಯಸಿದ್ರಿ, ಜನ ನಿಮಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ರು? ನಾನು ಅನಿರೀಕ್ಷಿತವಾಗಿ ಒಂದು ಅನಿರೀಕ್ಷಿತ ಪರಿಸ್ಥಿತಿಯಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದು ನಿಜ. ಯಾಕಂದ್ರೆ ಇಲ್ಲಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ತುಕಾರಾಮ್ ಅವ್ರನ್ನ ಹೈಕಮಾಂಡ್ ಒಂದು ನಿರ್ದೇಶನದಂತೆ ಅವರು MP ಚುನಾವಣೆಗೆ ಸ್ಪರ್ಧಿಸಬೇಕಾಗಿ ಬಂತು. ಈಗ ನಮ್ಮ ಕ್ಷೇತ್ರಾದ್ಯಂತ ನಾವೊಂದು ನಮ್ಮ ಪಕ್ಷ ಒಂದು ಸರ್ವೆಯನ್ನು ನಡೆಸಿದಾಗ ನಾನು ಸುಮಾರು ನಮ್ಮ ಮಾನ್ಯ ಶಾಸಕರ ಒಂದು ಚುನಾವಣಾ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾನು ಎಲ್ಲ ಕಡೆಗೂ ಪ್ರಚಾರಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗೇನೆ ಅವರ ಒಂದು MP ಚುನಾವಣೆಯಲ್ಲೂ ಕೂಡ ನಾನು ಸಕ್ರಿಯವಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತೆ ಮುಖ್ಯವಾಗಿ ನನಗೆ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ನಿಕಟವಾದ ಒಂದು ಸಂಪರ್ಕ ಮತ್ತು ಪರಿಚಯ ಇರ್ತಕ್ಕಂಥದ್ದು, ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಪರಿಚಯ ಇರ್ತಕ್ಕಂಥದ್ದು. ನನಗೆ ಈ ಸಮೀಕ್ಷೆಯಲ್ಲಿ ನನಗೆ ಎಲ್ಲ ಕಡೆಗೂ ನಮ್ಮ ಸಂಡೂರು ತಾಲೂಕಿನ ಕಡೆಗೆ ನನ್ನ ಜನ ನನ್ನ ಪರವಾಗಿ ಒಲವು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗೆ ಅದು ಒಂದು ವರದಾನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವರೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ಬೇಕಾಗಿ ಬಂತು. ಇದಕ್ಕೆ ನಮ್ಮ ಮನೆಯವ್ರದ್ದು ಸಹಕಾರ ಮತ್ತೆ ನಮ್ಮ ರಾಜಕೀಯ ಗುರುಗಳು ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಒಂದು ಆಶೀರ್ವಾದ, ಮತ್ತೆ ಇಡೀ ಲಾಡ್ ಕುಟುಂಬದ ಆಶೀರ್ವಾದ, ಮತ್ತೆ ನಮ್ಮ ಸಂಡೂರಿನ ಸಮಸ್ತ ಜನತೆಯ ಒಂದು ಪ್ರೀತಿ ಅಭಿಮಾನಿಗಳಿಂದ ನಾನು ಇವತ್ತು ಶಾಸಕಿಯಾಗಿ ಸಂಡೂರು ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿ ಶಾಸಕಿಯಾಗಿ ಆಯ್ಕೆ ಆಗಿತ್ತು. ಅಲ್ಪಾವಧಿಯಲ್ಲಿಯೇ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಕ್ಕಂಥ ಬಹುದೊಡ್ಡ ಒಂದು ಗೆಲುವು ಸಾಧಿಸ್ತಕ್ಕಂಥ ತಮಗೆ ಆ ಒಂದು ಅನುಭವ ಹೇಗಿತ್ತು? ನನಗೆ ಮೊದಲಿಂದನೂ ಕೂಡ ಮನೆಯಲ್ಲಿ ರಾಜಕೀಯ ವಾತಾವರಣ ಇರೋದ್ರಿಂದ ನನಗೆ ಆಡಳಿತದ ಎಲ್ಲ ಸೂಕ್ಷ್ಮತೆಗಳು ಕೂಡ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೆಲವೊಂದು ನಡೀತಕ್ಕಂಥ ವಿದ್ಯಮಾನಗಳು ಚರ್ಚೆಗಳಿಂದ ನನಗೆ ಅದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಅದರ ಆಧಾರಿತವಾಗಿ ನಮ್ಮ ಮನೆಯವ್ರ ಮಾರ್ಗದರ್ಶನ ಮತ್ತು ಸಂತೋಷ್ ಲಾಡ್ ಅವ್ರ ಮಾರ್ಗದರ್ಶನದಲ್ಲಿ ನನಗೆ ಆಡಳಿತ ಏನು ಅಂತ ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಮ್ಮ ಸಂಸದರ ಒಂದು ಅನುಪಸ್ಥಿತಿಯಲ್ಲಿ ಬರ್ತಕ್ಕಂಥ ಕೆಲವೊಬ್ಬರ ನಮ್ಮ ಕಾರ್ಯಕರ್ತರು ಅಥವಾ ಜನಸಾಮಾನ್ಯರು ಯಾರೇ ಕಷ್ಟ ಅಂತ ಬಂದ್ರೆ ನಾನು ಸಂಬಂಧಪಟ್ಟ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವರ ಕಷ್ಟಗಳಿಗೆ ಪರಿಹಾರ ಕೊಡಿಸ್ತಕ್ಕಂಥದ್ದು, ಅವ್ರ ಕಷ್ಟಗಳಿಗೆ ನೆರವಾಗ್ತಕ್ಕಂಥದ್ದು ನನಗೆ ಸ್ವಲ್ಪ ಅನುಭವ ಇತ್ತು. ಅದರಿಂದ ನನಗೆ ಇದು ಅಂತ ಕಷ್ಟದ ಒಂದು ಕೆಲಸ ಅಂತ ಅನಿಸ್ಲಿಲ್ಲ. ಅದರೊಂದಿಗೆ ಎಲ್ಲ ನನ್ನ ಸಂಡೂರು ತಾಲೂಕಿನ ಎಲ್ಲ ಜನರ ಸಹಕಾರ ಕೂಡ ನನಗಿದೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮ್ಮ ಜನರು ನನಗೆ ಬಹಳ ಸಹಕರಿಸ್ತಾರೆ. ಅದಕ್ಕೆ ನನಗೆ ಇವತ್ತಿಗೆ ಈ ಉಪಚುನಾವಣೆಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಕೂಡ ನನಗೆ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವರೆಲ್ಲರ ಬೆಂಬಲ ಕಾರಣ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ವಾರಕ್ಕೊಂದ್ಸಲ ವಿಶೇಷವಾಗಿ ತಾವು ಕುಟುಂಬಕ್ಕೋಸ್ಕರ ಮೀಸಲಿರ್ತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ ಮೇಡಮ್. ಏನು ಆ ವಿಶೇಷತೆ, ಆ ಗುಟ್ಟೇನು ಮೇಡಮ್? ನಾನು ಮೊದ್ಲಿಂದ ಕೂಡ ನಮ್ಮ ಸಂಸದರು ಮೊದಲೇ ಬಾರಿಗೆ ಅವ್ರ ಶಾಸಕರಾದಾಗ ಕೂಡ ನಾವು ಇಬ್ರು ಒಂದು ಮಾತಾಡ್ಕೊಂಡಿದ್ದೇನು ಅಂತಂದ್ರೆ, ಎಷ್ಟೇ ಒತ್ತಡದ ನಮ್ದು ದಿನಚರಿ ಇದ್ರೂ ಕೂಡ ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ದಿನ ಅವ್ರಿಗೆ ಮೀಸಲಾಗಿಟ್ಟಿರ್ಬೇಕು. ಹಾಗೇನೆ ಕುಟುಂಬಕ್ಕೋಸ್ಕರ ನಾವು ಒಂದಿನ ಮೀಸಲಾಗಿರ್ಬೇಕು. ಮತ್ತೆ ನಮ್ಮ ಖಾಸಗಿ ಸಮಸ್ಯೆಗಳು ಏನಿದಾವೆ ಅವನ್ನ ನಾವಿಬ್ರು ಕುತ್ಕೊಂಡು ಪರಸ್ಪರ ಚರ್ಚೆ ಮಾಡಿ, ಮಕ್ಕಳ ಜೊತೆಗೆ ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ತಕ್ಕಂಥದ್ದು ಅಥವಾ ಅದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥದ್ದು ಯಾವಾಗ್ಲೂ ನಮ್ಮ ಮನೇಲಿ ಇದು ಮೊದ್ಲಿಂದ ಸಂಪ್ರದಾಯವಾಗಿ ಬಂದಂತ ರೂಢಿ ಇದು.
ಅವರು ಮೊದ್ಲು ಆಫೀಸರ್ ಇದ್ದಾಗ ಕೂಡ ನಾವು ನಮ್ಮ ಕುಟುಂಬದ ಜೊತೆಗೆ ಹೆಚ್ಚು ಕಾಲ ಕಳೀತಕ್ಕಂಥದ್ದು ಮತ್ತು ಕುಟುಂಬದ ಜೊತೆಗೆ ನಾವು ಔಟಿಂಗ್ ಹೋಗ್ತಕ್ಕಂಥದ್ದು. ಆಗ ಮಕ್ಕಳಿಗೆ ನಮ್ಗೆ ಹೆಚ್ಚಿಗೆ, ಯಾಕಂದ್ರೆ ನನ್ನ ಮುಂದಿನ ನನ್ನ ಭವಿಷ್ಯ ಅಂದ್ರೆ ನನ್ನ ಮಕ್ಕಳು. ಅವರಿಗೆ ಹೆಚ್ಚಿಗೆ ನಾನು ಅವರ ಓದಿನ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಅವರ ಒಂದು ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದು, ಆಮೇಲೆ ಅವರ ಖಾಸಗಿ ಚಟುವಟಿಕೆಗಳ ಬಗ್ಗೆ ಗಮನ ಕೊಡೋದ್ರಿಂದ ಇವತ್ತು ನಾನು ಸಂಪೂರ್ಣವಾಗಿ ನನ್ನ ಕುಟುಂಬವನ್ನ ಸುಶಿಕ್ಷಿತ ಒಂದು ಕುಟುಂಬವನ್ನು ಮಾಡೋದ್ರಲ್ಲಿ ನಾನು ಯಶಸ್ಸಾಗಿದ್ದೀನಿ. ಇದು ನಮ್ದು ಸಂಸಾರದ ಗುಟ್ಟಿದು. ಓರ್ವ ಶಾಸಕಿಯಾಗಿ, ಒಬ್ಬ ಸಂಸದರ ಶ್ರೀಮತಿಯಾಗಿ, ಗೃಹಿಣಿಯಾಗಿ ಇವೆಲ್ಲ 3 ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತಾರೆ? ನನಗೆ ಮೊದ್ಲಿಂದ ಕೂಡ ನನಗೆ ಇದು ಕುಟುಂಬದ ಜವಾಬ್ದಾರಿ ನಿರ್ವಹಣೆ, ಯಾಕಂದ್ರೆ ನಾನು ಕುಟುಂಬದಲ್ಲಿ ಹುಟ್ಟಿ ಬಂದಂತ ಒಬ್ಬ ಹೆಣ್ಮಗಳಾಗಿರೋದ್ರಿಂದ ನನಗೇನು ದೊಡ್ಡ ಕಷ್ಟ ಅನಿಸ್ಲಿಲ್ಲ. ತುಂಬಾ ನಮ್ದು ದೊಡ್ಡ ಕುಟುಂಬ. ತವ್ರ ಮನೆಯಲ್ಲಿ ಸುಮಾರು 18-20 ಜನ ಒಂದೇ ಮನೆಯಲ್ಲಿ ಇರ್ತಿದ್ವಿ. ನಮ್ಮ ಮಾಮ, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪರು, ಆಮೇಲೆ ನಾನು ಒಬ್ಬಳು ಮಗಳು, ನನಗೆ 4 ಜನ ತಮ್ಮರು. ದೊಡ್ಡ ಕುಟುಂಬ ನಮ್ದು ಕೂಡ. ಕೃಷಿ ಆಧಾರಿತ ಕುಟುಂಬ. ಅದರಲ್ಲಿ ಬೆಳೆದು ಬಂದಿರೋದ್ರಿಂದ ನನಗೆ ಇದು ಕಷ್ಟ ಅನಿಸ್ಲಿಲ್ಲ. ಹಾಗೇನೆ ಒಬ್ಬ 3 ಜನ ಮಕ್ಕಳ ತಾಯಿಯಾಗಿನೂ ನನಗೆ ಇದು ದೊಡ್ಡ ಹೊರೆ ಅನಿಸ್ಲಿಲ್ಲ. ನಾನು ಎಲ್ಲವನ್ನೂ ಆರಾಮಾಗಿ ನಿಭಾಯಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿತ್ತು. ನಾನು ರಾಜಕೀಯವನ್ನೇ ಒಂದು ಪಕ್ಕಕ್ಕೆ ಇಡ್ತೀನಿ, ಹಾಗೆ ನನ್ನ ಕುಟುಂಬವನ್ನೇ ಒಂದು ಪಕ್ಕಕ್ಕಿಟ್ಟು ನಾನು ಇದನ್ನ ಎರಡನ್ನೂ ಬೆರಕೆ ಮಾಡೋದಕ್ಕೆ ಹೋಗಲ್ಲ. ಇದನ್ನೇ ಸಪ್ರೇಟ್ ಆಗಿರ್ತೀವಿ, ಅದನ್ನೇ ಸಪ್ರೇಟ್ ಆಗಿರ್ತೀವಿ. ಅದಕ್ಕೆ ಇದು ನನಗೆ ದೊಡ್ಡ ಹೊರೆ ಅಂತ ಅನ್ಸೇ ಇಲ್ಲ. ನಾನು ಇವತ್ತಿನೂ ಅದನ್ನ ಸರಾಗವಾಗಿ ಮಾಡ್ಕೊಂಡು ಹೋಗ್ತೀನಿ. ಹಾಗೇನೆ ನನ್ನ ವಿರಾಮದ ಸಮಯದಲ್ಲಿ ನನ್ನ ಕುಟುಂಬದವರ ಬೇಕು ಬೇಡಗಳು, ಅವರ ಅಗತ್ಯತೆಗಳ ಬಗ್ಗೆ ತಿಳ್ಕೊಂಡು, ಆಮೇಲೆ ನಾನು ಯಾವಾಗ ಸ್ವಲ್ಪ ನನಗೆ ಬಿಡು ಸಿಗ್ತದೆ ಅವಾಗ ನನಗೆ ಇಷ್ಟವಾದ ಕೆಲಸ ಅಂದ್ರೆ ನಾನು ಅಡುಗೆ ಮಾಡಿ 4 ಜನಕ್ಕೆ ಬಡಿಸೋದು, ಸ್ನೇಹಿತರಿಗೆಲ್ಲ ಕರೆದು ಊಟ ಮಾಡಿಸೋದು. ಇಷ್ಟವಾದ ಅಡಿಗೆ ಯಾವುದು? ನಾನು ಎಲ್ಲಾ ತರದ್ದು ಮಾಡ್ತೀನಿ. ನನ್ನ ಗ್ರಾಮೀಣ ಭಾಗದ ಇದೇನು ನಾಟಿ ಅಡಿಗೆಗಳು, ರೊಟ್ಟಿ, ಮುದ್ದೆ, ಚಪಾತಿ, ಉದ್ಕ ಮುದ್ದೆ, ವೆಜ್, ನಾನ್ ವೆಜ್ ಎಲ್ಲದನ್ನೂ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಗೆ ಎಲ್ಲರಿಗೂ ನನ್ನ ಅಡಿಗೆ ಅಂದ್ರೆ ಬಹಳ ಇಷ್ಟ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರೆ. ಏನಂದ್ರೆ ನನಗೆ ನಾರ್ತ್ ಅಷ್ಟು ಬರಲ್ಲ ಅಡಿಗೆ. ನಮ್ಮ ಗ್ರಾಮೀಣ ಭಾಗದ ಅಡಿಗೆಗಳನ್ನೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ. ಅಭಿವೃದ್ಧಿ ವಿಚಾರ ಕಡೆಗೆ ಬಂದಾಗ ನೀವು ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ದಿಢೀರ್ನೆ ಶಾಲೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಹಾಗೂ ಅಲ್ಲಿಗ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಇದರ ಒಂದು ನಡೆ, ಶಾಸಕರ ನಡೆ ಮತ್ತು ಶಾಲೆಗಳ ಕಡೆ ಅಂತಕ್ಕಂಥದ್ದು ನಿಮ್ಮ ಒಂದು ಪಥಚಿಂತನೆ ಇಟ್ಕೊಂಡು ಏನು ಹೋಗ್ತಾ ಇದ್ರಿ ಮೇಡಮ್, ಆ ಒಂದು ಗುಟ್ಟೇನು ಮೇಡಮ್? ಅದರ ಒಂದು ಅಲ್ಲಿ ಕಂಡುಕೊಂಡಂತಹ ಒಂದು ಸಮಸ್ಯೆಗಳೇನು? ನೀವು ಅಲ್ಲಿ ಅಭಿವೃದ್ಧಿಗಾಗಿ ತೆಗೆದುಕೊಂಡಂತಹ ಕ್ರಮಗಳೇನು? ನಾನು ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಮೂಲ ಸೌಕರ್ಯಕ್ಕೇನು ಕೊರತೆ ಇಲ್ಲ. ಅದನ್ನೆಲ್ಲ ನಮ್ಮ ಮಾನ್ಯ ಸಂಸದರು ತಮ್ಮ ಆಡಳಿತಾವಧಿಯಲ್ಲಿ ಎಲ್ಲಾ ಶಾಲೆಗಳನ್ನು ಕೂಡ ಮೂಲ ಸೌಕರ್ಯಗಳನ್ನ ಎಲ್ಲ ಶಾಲೆಗಳು ಒದಗಿಸ್ಕೊಟ್ಟಿರ್ತಕ್ಕಂಥದ್ದು, ಮತ್ತು ಗ್ರಂಥಾಲಯಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು, ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾವ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಶಾಲೆಗಳಿಗೆಲ್ಲ ಅತಿಥಿ ಶಿಕ್ಷಕರನ್ನ ನೇಮಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಕೂಡ ಯಾಕೆ ನಮಗೆ SSLC ಪರೀಕ್ಷೆಯಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಬರ್ತಾ ಇಲ್ಲ ಅನ್ನೋದು ನನಗೆ ಅದೊಂದು ದೊಡ್ಡ ಕೊರಗಾಗಿತ್ತು. ಅದಕ್ಕೆ ಸ್ವತಃ ನಾನೇ ಈಗ ಇನ್ನು 2 ತಿಂಗಳಲ್ಲಿ ಎಕ್ಸಾಮ್ಗಳಿದ್ದಾವೆ. ನಾನೇ ಯಾಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಬಾರ್ದು? ಮಕ್ಕಳ ಬೌದ್ಧಿಕ ಮಟ್ಟ ಹೇಗಿದೆ, ಶಿಕ್ಷಣದ ಗುಣಮಟ್ಟ ಹೇಗಿದೆ, ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇದ್ದಾರೋ ಇಲ್ಲ ಅಂತಂದೇಳಿ ನಾನು ಅನಿರೀಕ್ಷಿತವಾಗಿ ಕೆಲವೊಂದು ಕಡೆಗೆ ಭೇಟಿ ಕೊಟ್ಟಾಗ ನನಗೆ ಬಹಳ ಬೇಸರದ ಸಂಗತಿ ಏನಂದ್ರೆ, ಹೈಸ್ಕೂಲ್ ಮಕ್ಕಳಿಗೂ ಕೂಡ ಒತ್ತಕ್ಷರಗಳು ಕನ್ನಡ ಸರಾಗವಾಗಿ ಸರಳವಾಗಿ ಓದಕ್ಕೆ ಬರದೇ ಇದ್ದಕ್ಕಂಥದ್ದು ನನ್ನ ಗಮನಕ್ಕೆ ಬಂತು. ಅದಕ್ಕೆ ನಾನು ಇದೇ ರೀತಿ ಮುಂದುವರೆದ್ರೆ ಮುಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆ ಮಕ್ಕಳು ಹೊರಗಿನ ಒಂದು ಸ್ಪರ್ಧೆಯನ್ನು ಎದುರಿಸಿ ಬದುಕೋದಕ್ಕೆ ಅವ್ರಿಗೆ ನಾವು ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಈಗಿಂದನೇ ಮಾಡಿದ್ರೆ ಮುಂದೆ ಅವ್ರು ಎಲ್ಲಾದ್ರೂ ಬದುಕ್ಬೋದು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ನಾನು ಪ್ರತಿ ಶಾಲೆಗೆ ನಾನು ವೈಯಕ್ತಿಕವಾಗಿ ಒಂದು ದಿನಕ್ಕೆ ಅಟ್ಲೀಸ್ಟ್ 2 ಶಾಲೆನಾದ್ರೂ ನಾನು ಭೇಟಿ ಕೊಟ್ಟು ಅಲ್ಲಿನ ಶೈಕ್ಷಣಿಕ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದೀನಿ ಇದನ್ನು. ಯಾಕಂದ್ರೆ ಮಕ್ಕಳಿಗೆ ಈಗ ಸಂಡೂರು ತಾಲೂಕಿನ ಮಕ್ಕಳು ಎಲ್ಲರೂ ನನ್ನ ಮಕ್ಕಳೇ. ಅವ್ರ ತಂದೆ ತಾಯಿ ಅವ್ರಿಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಅವರ ಮೂಲಭೂತ ಹಕ್ಕು ಏನಿತ್ತು ಶಿಕ್ಷಣ ಅಂತಕ್ಕಂಥದ್ದು, ಅದನ್ನು ಎಲ್ಲ ಕಡೆಗೂ ನಾನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾನು ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀನಿ.
ಇತ್ತೀಚಿನ ದಿನಗಳಲ್ಲಿ ಈ ಮಹಿಳೆಯರ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಸುರಕ್ಷತೆ ಬಗ್ಗೆ ಮತ್ತು ಮಹಿಳೆಯರ ಸಬಲೀಕರಣ ಬಗ್ಗೆ ತಾವೇನ್ ಹೇಳ್ತೀರಿ ಮೇಡಮ್? ನಾನು ಇನ್ನೂ ಹೆಚ್ಚು ಶಾಲೆಗಳಲ್ಲಿ ನಾನು ನೋಡಿದಾಗ ಗಂಡು ಮಕ್ಕಳಿಗಿನ್ನ ಹೆಣ್ಮಕ್ಳು ತುಂಬಾ ಹುಷಾರಾಗಿ ಅವರು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅವ್ರು ಮುಂದೆ ಇರೋದು ನನಗೆ ಇವತ್ತು ಕಂಡು ಬಂತು. ಇದು ನನಗೆ ಬಹಳ ಸಂತೋಷ ಕೊಡ್ತಕ್ಕಂಥ ವಿಷಯ. ಯಾಕಂದ್ರೆ ಇವತ್ತು ಒಬ್ಬ ಮಹಿಳಾ ಶಾಸಕಿಯಾಗಿ ನಾನು ಹೆಣ್ಮಕ್ಳನ್ನ ಸಬಲೀಕರಣಗೊಳಿಸ್ಬೇಕು, ಮಹಿಳೆಯರಿಗೆ ಇಲ್ಲಿ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನಾನು ಸಾಕಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀನಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಯೋಜನೆಗಳ ಒಂದು ಅನುಷ್ಠಾನವನ್ನು ಮಾಡೋದಕ್ಕೆ ನಾವು ಮತ್ತೆ ಸಂಸದರು ಮತ್ತು ನಾನಿಬ್ಬರು ಶ್ರಮ ಪಡ್ತಾ ಇದ್ವಿ. ಮಹಿಳೆಯರಿಗೆ ಪ್ರತ್ಯೇಕವಾಗಿ ಅವರಿಗೆ ಅನುಕೂಲವಾಗ್ತಕ್ಕಂಥ ಕೆಲವೊಂದು ಯೋಜನೆಗಳು, ನಾವು ಇಲ್ಲಿ ಒಂದು ಗಾರ್ಮೆಂಟ್ಸ್ ಅದು ಒಂದು ಮಾಡ್ಬೇಕಂತ ಹೇಳ್ತೀವಿ, ಒಂದು ಅಪಾರೆಲ್ ಪಾರ್ಕ್ ಮಾಡ್ಬೇಕನ್ನೋಂಥ ಒಂದು ಯೋಜನೆ ಇದೆ. ನಾನು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟಾಗ ಕೂಡ ಹೆಣ್ಮಕ್ಳು 10 ಗಂಟೆಗೆಲ್ಲ ನಮ್ಮ ಕೆಲಸ ಮುಗ್ದೋಗುತ್ತೆ, ಮನೆ ಗಂಡ್ ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಶಾಲೆ ಕಳಿಸ್ತೀವಿ, 10 ಗಂಟೆ ಮೇಲೆ ನಾವು ಖಾಲಿ ಇರ್ತೀವಿ, ನಮ್ಗೇನಾದ್ರೂ ಒಂದು ಕೈ ಕೆಲಸ, ಒಂದು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನನ್ನಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಪಾರೆಲ್ ಪಾರ್ಕ್ ಇಲ್ಲಿ ಮಾಡಿಕೊಟ್ರೆ, ಆಮೇಲೆ ಯಾರು ಮಹಿಳೆಯರು ಈ ಕೃಷಿಯಲ್ಲಿ ಆಸಕ್ತರಿದ್ದಾರೆ ಮತ್ತು ಹೈನುಗಾರಿಕೆಯಲ್ಲಿ ಆಸಕ್ತರಿದ್ದಾರೆ ಅವರಿಗೆ KMRC ಯೋಜನೆಯಲ್ಲಿ ಅವ್ರಿಗೆಲ್ಲ ಹಸು ಕೊಡಿಸಿ ಅವರನ್ನ ಇಲ್ಲಿ ಸ್ವಲ್ಪ ಹೈನೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಅವರನ್ನ ಸಕ್ರಿಯವಾಗಿ ಇದರಲ್ಲಿ ತೊಡಗಿಸ್ಕೊಂಡು ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸ್ತಕ್ಕಂಥದ್ದು, ಮತ್ತು ನಮ್ಮ ಸರ್ಕಾರ ಕೊಟ್ಟಂತ ಯೋಜನೆಗಳಿಂದ ಬಹಳ ಜನ ಹೆಣ್ಮಕ್ಳಿಗೆ ಅದು ಉಪಯೋಗ ಆಗಿದೆ ಇವತ್ತು. ಇನ್ನು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೈಸ್ಕೂಲ್ ನಂತರ ಬೇರೆ ಬೇರೆ ವಿವಿಧ ಕಾಲೇಜ್ ಆಗಿರ್ಬೋದು ಅಥವಾ ತಾಂತ್ರಿಕ ಕಾಲೇಜುಗಳಾಗಿರ್ಬೋದು ತಾವು ಪ್ರಾರಂಭ ಮಾಡ್ಲಿಕ್ಕೆ ಈ ಹಿಂದೆ ಕೂಡ ಸದನದಲ್ಲಿ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಅದು ಪ್ರೋಸೆಸ್ ಅಲ್ಲಿ ಇದೆ ಅಂತಕ್ಕಂಥದ್ದು ಏನಾದ್ರು ಮಾಹಿತಿ ಮಾಡಿ. ಈಗ ನಮಗೆ ಸಂಡೂರಿನಲ್ಲಿ ನಾವು ನಮ್ಮ ಡಿಗ್ರಿ ಕಾಲೇಜನ್ನು ಈಗಾಗಲೇ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೂಡ ಕೊಡ್ತಾ ಇದ್ರಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಇವತ್ತು ಶಿಕ್ಷಣವನ್ನು ಪಡಿತಕ್ಕಂಥದ್ದು. ಹಾಗೇನೆ ಈ ಮುಂದಿನ ಒಂದು ಶೈಕ್ಷಣಿಕ ವರ್ಷದಿಂದ ನಮಗೆ BSc ನರ್ಸಿಂಗ್ ಕಾಲೇಜ್ ಒಂದು ನಮಗೆ ಅನುಮೋದನೆ ಆಗಿದೆ. ಅದು ಕೂಡ ನಮಗೆ ಈಗಾಗಲೇ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಪ್ರಾರಂಭ ಮಾಡ್ಬೋದು. ಹಾಗೇನೆ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ನಾವು ಒಂದು ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಕೂಡ ಮುಂದಿನ ವರ್ಷದಿಂದ ಶೈಕ್ಷಣಿಕ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಅದಕ್ಕೂ ಅನುಮೋದನೆ ಸಿಕ್ಕಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಡೆ ಈಗ ತಾನೇ ನನ್ನನ್ನು ಇವತ್ತು ಭೇಟಿಯಾಗಿ ಹೋದ್ರು ನಮ್ಮ ಡಿ ಮಲ್ಲಾಪುರ ಗ್ರಾಮದ ಗ್ರಾಮಸ್ಥರು. ಅವರು ಕೂಡ ನಮಗೆ ಒಂದು ಹೊಸ ಹೈಸ್ಕೂಲ್ ಮಾಡಿಕೊಡ್ರಿ, ನಮ್ಮ ಸುತ್ತಮುತ್ತ ಎಲ್ಲ ನಮ್ಮ ಗೊಲ್ರಟ್ಟಿ ಒಂದು ಭಾಗದಲ್ಲಿ ಹೆಣ್ಮಕ್ಳು 8ನೇ ತರಗತಿ ಆದ ತಕ್ಷಣನೇ ಶಾಲೆಗಳನ್ನು ಬಿಡಿಸ್ತಕ್ಕಂಥದ್ದು, ನೀವು ಆ ಭಾಗದಲ್ಲಿ ಒಂದು ಇದು ಹೈಸ್ಕೂಲ್ ಮಾಡಿಕೊಟ್ರೆ ನಮ್ಮ ಹೆಣ್ಮಕ್ಳು ಇನ್ನೂ ಶೈಕ್ಷಣಿಕ ಒಂದು ಇದಕ್ಕೆ ಒತ್ತು ಕೊಟ್ಟಂಗೆ ಆಗ್ತೈತೆ ಅಂತೇಳಿ ಕೇಳಿದ್ರು. ಅದನ್ನು ನಾವೀಗ ಪರಿಶೀಲನೆ ಮಾಡಿ ಸುತ್ತಮುತ್ತ ಒಂದು ಎಲ್ಲ ಗ್ರಾಮಗಳ ಒಂದು ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ಆಧರಿಸಿ ಇದು ಮಾಡ್ಬೇಕಾಗುತ್ತೆ. ಅದನ್ನು ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ಹಾಗೇನೆ ನಮ್ಮ ಸಂಸದರ ಇಚ್ಛಾಶಕ್ತಿಯಿಂದ ಸಾಕಷ್ಟು ಶಾಲೆಗಳನ್ನು ಕೂಡ ನಾವು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಸುಮಾರು ನಮ್ಮ ಸಂಡೂರಿನಲ್ಲಿ 48 ಶಾಲೆಗಳನ್ನು ನಾವು ಇವತ್ತಾಗಲೇ ಅಭಿವೃದ್ಧಿ ಪಡಿಸಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಹಾಗೂ ತಾವು ಹೇಳ್ದಂಗೆ ಪತಿಯೇ ಸಂಸದರು ಆಗಿರೋದ್ರಿಂದ ಕೇಂದ್ರದ ಅನುದಾನ ಮತ್ತು ಹಾಗೂ ರಾಜ್ಯದ ಸರ್ಕಾರದ ಅನುದಾನವನ್ನು ಯಾವ ರೀತಿಯಾಗಿ ಶಿಕ್ಷಣಕ್ಕಾಗಿ ತಾವು ಬಳಕೆ ಮಾಡ್ತಾ ಇದ್ದೀವಿ? ಈಗ ನಮ್ಮ ಸಂಸದರು ನಮ್ಮ ಮನೆಯವರು ಆಗಿರೋದ್ರಿಂದ ಅವರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನವೋದಯ ಶಾಲೆಯನ್ನು ಈಗಾಗಲೇ ಅವರು ಮಂಜೂರು ಮಾಡಿಸಿದ್ದಾರೆ. ಹಾಗೇನೆ ನಮ್ಮ ಸಂಡೂರು ತಾಲೂಕಿಗೆ ನಾವು ಹುಲಕುಂಟೆ ಗ್ರಾಮದಲ್ಲಿ ನಾವು ಈಗ ಏಕಲವ್ಯ ಮಾದರಿ ಶಾಲೆಯನ್ನು ಮಾಡ್ತಾ ಇದ್ವಿ. ತಮಗೆ ಗೊತ್ತಿರ್ಬೋದು, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು, ಮತ್ತು ನಮ್ಮ ಒಡ್ಡೇನಕಟ್ಟೆಯಲ್ಲಿ ಇರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಹೈಸ್ಕೂಲ್ ಅನ್ನು ಬಾಲಕಿಯರ ವಿದ್ಯಾರ್ಥಿನಿಯರ ಇದು ಶಾಲೆಯನ್ನು ಕೂಡ ನಾವು ಈ ವರ್ಷದಿಂದ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು. ನಾನು ಮತ್ತು ಸಂಸದರು ಇಬ್ಬರು ಕೂಡ ಶಿಕ್ಷಣ ಪ್ರೇಮಿಗಳಾಗಿರೋದ್ರಿಂದ ಇಬ್ಬರ ಒಂದು ಜಂಟಿಯಾಗಿ ಇನ್ನೂ ನಮ್ಮ ಸಂಡೂರು ತಾಲೂಕನ್ನ ನಾವು ಇಷ್ಟು ದಿನ ಬರೀ ಗಣಿನಾಡು
ಬರೀ ಧೂಳು ಮುಚ್ಚಿದ ಊರು ಅಂತೇಳಿ ನಾವು ಎಲ್ಲ ಬೇರೆ ಜನ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಇದನ್ನ ಒಂದು ಹಣೆಪಟ್ಟಿಯನ್ನ ಅಳಿಸಿ ಇವತ್ತು ನಾವು ನಮ್ಮ ಸಂಡೂರು ತಾಲೂಕನ್ನ ಶೈಕ್ಷಣಿಕ ಅಭಿವೃದ್ಧಿ ಕಡೆಗೆ ತಗೊಂಡೋಗ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮಿಬ್ಬರ ಮೇಲಿದೆ. ಅದನ್ನ ನಾವಿಬ್ಬರು ಸೇರಿ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೀವಿ ಅಂತೇಳಿ ನಾವಿಬ್ರು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಧನ್ಯವಾದಗಳು ಮೇಡಮ್, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ರೆ. ಅಂತಿಮವಾಗಿ ಈ ಒಂದು ಶೈಕ್ಷಣಿಕ ಚಟುವಟಿಕೆ ಆಧಾರಿತವಾಗಿ ಪಾಲಕ ಮತ್ತು ಪೋಷಕರಿಗೆ ಹಾಗೂ ಮಕ್ಕಳಿಗೆ ಏನೆಲ್ಲ ಹೇಳಿಕೆ ಬಯಸ್ತಾರೆ ತಾಲೂಕಿನ ಕ್ಷೇತ್ರದ ಜನತೆಗೆ? ಪಾಲಕ ಮತ್ತು ಪೋಷಕರಿಗೆ ನಾನು ಹೇಳೋದೇನಂತಂದ್ರೆ, 6 ಗಂಟೆಗಳ ಕಾಲ ನಿಮ್ಮ ಮಗು ಶಾಲೆಯಲ್ಲಿದ್ರೆ ಉಳಿದ ಎಲ್ಲ ಅವಧಿಯಲ್ಲಿ ಮಕ್ಕಳು ನಿಮ್ಮ ಜೊತೆಗಿರ್ತಾರೆ. ದಯಮಾಡಿ ನಾನೆಲ್ಲ ಪಾಲಕ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಿಮ್ಮ ಮಗು ಬರೀ ನಿಮ್ಮ ಮನೆಗೆ ಮಾತ್ರ ಆಸ್ತಿ ಅಲ್ಲ, ಅದು ಈ ದೇಶದ ಆಸ್ತಿ. ಅದನ್ನ ನಾವೆಷ್ಟು ಜತನವಾಗಿ ಅದರ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಾವು ಮಾಡ್ಕೊಡ್ತೀವಿ, ಅಷ್ಟು ಅದು ಈ ದೇಶಕ್ಕೆ ಉಪಯೋಗ ಆಗ್ತಕ್ಕಂಥ ಒಬ್ಬ ಒಳ್ಳೆ ಪ್ರಜೆ ಆಗೋದ್ರಲ್ಲಿ 2 ಮಾತಿಲ್ಲ. ಅದನ್ನ ತಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಗಂಭೀರವಾಗಿ ಇದನ್ನ ಪರಿಗಣಿಸಿ ಈ ದೇಶಕ್ಕೆ ಉತ್ತಮವಾದ ಪ್ರಜೆಯನ್ನು ರೂಪಿಸುವಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಶಿಕ್ಷಕರಿಗಿಂತ ಮನೆಯ ಮೊದಲ ಪಾಠಶಾಲೆ ಅಂತೇಳಿ ಒಬ್ಬ ಸಂಸ್ಕಾರವಂತ ಮಗು ಮನೆಯ ವಾತಾವರಣವನ್ನು ನೋಡಿ ಗಮನಿಸ್ತಾ ಅದು ಬೆಳೆಯುತ್ತೆ. ಅದಕ್ಕೆ ಮೊದಲು ನಮ್ಮ ನಡೆಯನ್ನು ನಾವು ತಿದ್ಕೊಳ್ಳೋಣ. ಅದಾದ ನಂತರ ನಮ್ಮ ಮಗುವಿನ ಒಂದು ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ತಕ್ಕಂಥದ್ದು. ನಾನು ಗಮನಿಸಿದಾಗ ಈಗ ಕೊರೋನಾದ ಅವಧಿಯಿಂದ ಈಚೆಗೆ ಬಂದಂತ ಎಲ್ಲಾ ಮಕ್ಕಳು ಕೂಡ ಕಲಿಕೆಯಲ್ಲಿ ತುಂಬಾ ಹಿಂದುಳಿದಿರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷಕರ ಜೊತೆಗೆ ಪಾಲಕರ ಪಾತ್ರ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಕೆಲವೊಂದು ಮನೆಗಳಿಗೆ ನನಗೆ ಗೊತ್ತು, ಅವ್ರು ಅನಕ್ಷರಸ್ಥರಿರ್ತಾರೆ, ಅವರಿಗೆ ಗೊತ್ತಾಗಲ್ಲ. ಆದ್ರೂ ನಾವೆಲ್ಲರೂ ಸಮಾಜದ ಎಲ್ಲರೂ ನಾವು ಒಗ್ಗಟ್ಟಾಗಿ ಈ ಅಸಮತೋಲನ ಏನಿದೆ, ಶಿಕ್ಷಣದಲ್ಲಿ ಅಸಮತೋಲನ ಏನಿದೆ, ಇದನ್ನ ನಿವಾರಣೆ ಮಾಡೋದಕ್ಕೆ ನಾವೆಲ್ಲರೂ ಎಲ್ಲ ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಎದುರಿಸಿದ್ರೆ ಮಾತ್ರ ನಾವು ಇದರಲ್ಲಿ ಯಶಸ್ಸು ಕಾಣ್ತೀವಿ. ಹಾಗೇನೆ ಎಲ್ಲ ನನ್ನ ಸಂಡೂರು ತಾಲೂಕಿನ ಎಲ್ಲ ಶಿಕ್ಷಕರಿಗೂ ನಾನು ಅದೇ ಮನವಿ ಮಾಡ್ಕೊಳ್ತೀನಿ. ತಾವು ಗುಣಮಟ್ಟದ ಶಿಕ್ಷಣ, ಸಮಾಜ ನಿಮಗೊಂದು ಗುರುತರವಾದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಶಿಕ್ಷಕರಾಗಿ. ಒಬ್ಬ ಸೈನಿಕನಿಗಿನ್ನ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿದೆ. ದೇಶಕ್ಕಾಗಿ ಸೈನಿಕನಿಗಿನ್ನ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೈನಿಕ ದೇಶದ ಗಡಿಯನ್ನು ಕಾಪಾಡ್ಬೋದು, ಆದ್ರೆ ದೇಶದ ಒಳಗಿರ್ತಕ್ಕಂಥ ಪ್ರಜೆಗಳನ್ನು ತಯಾರು ಮಾಡ್ತಕ್ಕಂಥವ್ರು ತಾವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ಹಾಗೇನೆ ವಿಶೇಷವಾದ ಕಾಳಜಿಯಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥವ್ರು. ತಾವು ತಮ್ಮ ಈ ಕರ್ತವ್ಯದಿಂದ ನುಣುಚಿಕೊಳ್ಳದೆ ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಶ್ರಮ ಪಟ್ಟರೆ ಸಾಕು. ನಮ್ಮ ಸಂಡೂರು ಶಿಕ್ಷಿತ ಒಂದು ಸಮಾಜ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ತಾವೆಲ್ಲರೂ ಅದಕ್ಕೆ ಶ್ರಮಿಸ್ಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಹಾಗೇನೆ ಪೋಷಕರು ಕೂಡ ತಮ್ಮ ಮಕ್ಕಳ ವಿಶೇಷವಾದ ಈ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ಪೋಷಕರಲ್ಲಿ ಕೂಡ ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ತಾವುಗಳು ಮಾತಾಡೋದಕ್ಕೆ. ಸಮಸ್ತ ವೀಕ್ಷಕರೇ, ಈ ದಿನ ನಾವು ಸಂಡೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಮಾಡಿದ್ದೇವೆ. ಈ ಒಂದು ಹಿಟ್ಟಿನಲ್ಲಿ ಅವ್ರು ಹೇಳ್ತಕ್ಕಂಥ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ಶಿಕ್ಷಣಕ್ಕಾಗಿ ತಾವು ಮತ್ತು ತಮ್ಮ ಪತಿಯವರು ಕೂಡ ಹಗಲಿರುಳು ಶ್ರಮವನ್ನು ವಹಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು, ಆಶಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಶುಭವಾಗಲಿ. ಈ ಸಮಸ್ತ ಜನತೆ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.